ಬಹಳ ಸಂತೋಷ ಆಯ್ತು. ಇದು ಬಹಳ ವೈಶಿಷ್ಟ್ಯಮಯವಾದಂಥ ಕಾರ್ಯಕ್ರಮ. ನಮ್ಮ ಪೀಳಿಗೆಗೆ, ಮಕ್ಕಳಿಗೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ತೋರಿಸ್ತಕ್ಕಂಥ ಉತ್ತಮವಾದಂಥ ಕಾರ್ಯಕ್ರಮ. ಸಾವಿರಾರು ವರ್ಷ ಹಿಂದಿನ ಇತಿಹಾಸವನ್ನ ಇವತ್ತು ಚಿತ್ರದ ಮೂಲಕ ತೋರಿಸಿ, ಇಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ತುಂಬ ಎಲ್ಲ ಇದು ಬಿತ್ತರಿಸಬೇಕು. ನಮ್ಮ ಮಕ್ಕಳಿಗೆ ಇದರ ಪರಿಚಯ ಆಗ್ಬೇಕು, ಕರ್ನಾಟಕ ಎಂಥದ್ದು ಅಂತ ಅಂದಾಗ ಇದು ಇತಿಹಾಸ ಶಾಶ್ವತ ಆಗಿ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಆಗಿ ಇದು ನನ್ನ ಕರ್ನಾಟಕ, ನಮ್ಮ ಕರ್ನಾಟಕ ಅಂತಕ್ಕಂಥ ಅಭಿಮಾನ ನಮ್ಮ ಮಕ್ಕಳಲ್ಲಿ ಕೂಡ ಬರಬೇಕು. ಕರ್ನಾಟಕ ಭಾಷೆಯನ್ನು ಉಳಿಸ್ತಕ್ಕಂಥ, ಜಲವನ್ನು ಉಳಿಸ್ತಕ್ಕಂಥ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನ ಕರ್ನಾಟಕ ಟಿವಿಯವರು ಬಹಳ ಉತ್ತಮವಾಗಿ ಆಯೋಜಿಸಿದ್ದೀರಿ. ಬಹಳ ಸಂತೋಷ. ಇದೇ ರೀತಿಯಾಗಿ ಕನ್ನಡ ನೆಲ ಜಲ ಭಾಷೆ ಉಳಿವಿಗಾಗಿ ತಮ್ಮ ಕಾರ್ಯಕ್ರಮಗಳು, ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತೇಳಿ ಶುಭ ಕೋರ್ತೀನಿ. ಸರ್, ಇತ್ತೀಚೆಗೆ ಜನತೆಯಲ್ಲಿ ನವೆಂಬರ್ ಕನ್ನಡ ಪ್ರೇಮ ಹೆಚ್ಚಾಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನವೆಂಬರ್ ತಿಂಗಳ ಅಂದ ತಕ್ಷಣ ಎಲ್ಲರಿಗೂ ಕರ್ನಾಟಕದ ಜನರಿಗೆ ಇದು ಕರ್ನಾಟಕ ರಾಜ್ಯೋತ್ಸವ, ಇದು ನಮ್ಮ ಹಬ್ಬ ಅಂತಕ್ಕಂಥದ್ದು ಅಭಿಮಾನ ಸಹಜವಾಗಿ ಎಲ್ಲರಲ್ಲಿ ಬರ್ತೈತಿ. ಇದು ಕೇವಲ ನವೆಂಬರ್ ಅಲ್ಲ, 12 ತಿಂಗಳನ್ನು ನಮ್ಮ ಕನ್ನಡ ಅಂತಕ್ಕಂಥ ಅಭಿಮಾನ ಇರ್ಬೇಕು. ಅಂತ ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ನಡೀಬೇಕು. ಯುವ ಪೀಳಿಗೆಗೆ ಕನ್ನಡನ ಉಳಿಸಿ ಬೆಳೆಸಿ ಅಂತ ಯಾವ ರೀತಿಯಾಗಿ ನೀವು ಸಂದೇಶವನ್ನ ನೀಡ್ತೀರಾ? ಯುವ ಪೀಳಿಗೆಗೆ ಇವತ್ತೇನ್ ತಾವು ಆಯೋಜನೆ ಮಾಡಿರಿ ಕರ್ನಾಟಕ ಇತಿಹಾಸವನ್ನ, ಈ ಇತಿಹಾಸವನ್ನ ನಮ್ಮ ಯುವ ಪೀಳಿಗೆಗೆ ತಿಳಿಸಿದ್ದಾದ್ರೆ ಖಂಡಿತವಾಗಿ ನಮ್ಮ ಮಕ್ಕಳು ಜಾಗೃತ ಆಗ್ತಾರ ಮತ್ತು ಅದ್ರ ಕಡೆಗೆ ತಮ್ಮ ಆಸಕ್ತಿಯನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸ ಆಕೈತಿ. ನಿರಂತರವಾಗಿ ಈ ಕಾರ್ಯಕ್ರಮ ನಡಿಬೇಕು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.